ಶಿವರಾಜ್ ಕುಮಾರ್ ಅವರ ಆರೋಗ್ಯ ವಿಚಾರಿಸಿದ್ದಾರೆ ನಟ ಕಿಚ್ಚ ಸುದೀಪ್. ಶಿವರಾಜ್ ಕುಮಾರ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಸುದೀಪ್ ಅವರು ಶಿವರಾಜ್ ಕುಮಾರ್ ಅವರನ್ನ ಮಾತನಾಡಿಸಿದ್ದಾರೆ, ಆರೋಗ್ಯ ವಿಚಾರಿಸಿದ್ದಾರೆ. ಇವತ್ತು ಚಿಕಿತ್ಸೆಗೋಸ್ಕರ ಅಮೆರಿಕಾಗೆ ತೆರಳುವುದಕ್ಕಿದ್ದಾರೆ ಶಿವರಾಜ್ ಕುಮಾರ್. ಅದಕ್ಕೂ ಮುಂಚಿತವಾಗಿ ಶಿವಣ್ಣ ಅವರನ್ನ ಭೇಟಿಯಾಗಿ ಕಿಚ್ಚ ಸುದೀಪ್ ಮಾತುಕತೆ ನಡೆಸಿದ್ದಾರೆ. ಇನ್ನು ಸುದೀಪ್ ಜೊತೆಗೆ ಮಾಜಿ ಸಚಿವ ಬಿಸಿ ಪಾಟೀಲ್ ಅವರು ಕೂಡ ಸುದೀಪ್ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಲೋಕೇಶ್ ಫೋನ್ ಸಂಪರ್ಕದಲ್ಲಿ. ಲೋಕೇಶ್, ಹೆಚ್ಚಿನ ಡೀಟೇಲ್ ಏನು ಕೊಡ್ತೀರಿ ಇದಕ್ಕೆ ಸಂಬಂಧಿಸಿ? ಸುರಕ್ಷತಾ ಅಂದ್ರೆ ಕಳೆದ ಒಂದಷ್ಟು ತಿಂಗಳುಗಳಿಂದ ಶಿವಣ್ಣ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅನ್ನೋ ವಿಚಾರ ಹರಿದಾಡ್ತಾನೆ ಇತ್ತು. ಈ ಸಂಬಂಧಪಟ್ಟಂತೆ ಶಿವಣ್ಣ ಅವರು ಖುದ್ದಾಗಿ ತಮಗೆ ಚಿಕಿತ್ಸೆಯ ಅಗತ್ಯ ಇದೆ ಅನ್ನೋ ವಿಚಾರವನ್ನು ಒಂದು ವೇದಿಕೆಯಲ್ಲಿ ಕೂಡ ಮಾತನಾಡಿದ್ರು. ಸೊ ಈ ವಿಚಾರವಾಗಿ ಅಂದ್ರೆ ಹೆಚ್ಚಿನ ಚಿಕಿತ್ಸೆಗಾಗಿ ಮತ್ತು ಆಪರೇಷನ್ಗಾಗಿ ಅಮೆರಿಕಾಗೆ ತೆರಳುತ್ತಾ ಇದ್ದಾರೆ. ಇಂದು ರಾತ್ರಿ 8 ಗಂಟೆಗೆ ವಿದೇಶಕ್ಕೆ ಫ್ಲೈಟ್ ಹತ್ತಲಿದ್ದಾರೆ. ಸೊ ಈ ಕಾರಣದಿಂದಾಗಿ ಇವತ್ತು ಆತ್ಮೀಯರು ಮತ್ತೆ ಗೆಳೆಯರು ಕೂಡ ಸಾಕಷ್ಟು ಜನ ಬಂದು ಶಿವಣ್ಣ ಅವರಿಗೆ ಆರೋಗ್ಯವನ್ನು ವಿಚಾರಿಸಿಕೊಂಡು ಮತ್ತೆ ಒಂದು ಧೈರ್ಯವನ್ನು ತುಂಬಿ ಹೋಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಬೆಳಿಗ್ಗೆ ತುಂಬಾ ಆಪ್ತ ಗೆಳೆಯರಾದಂತಹ ಕಿಚ್ಚ ಸುದೀಪ್ ಅವರು ಮತ್ತೆ ಬಿಸಿ ಪಾಟೀಲ್ ಅವರು ಬಂದು ಶಿವಣ್ಣನ ಆರೋಗ್ಯವನ್ನು ವಿಚಾರಿಸ್ಕೊಂಡು ಹೋಗಿದ್ದಾರೆ. ಈ ಇಂದು ಸಂಜೆ ಹೋಗ್ತಾ ಇದ್ರು ಅನ್ನೋ ವಿಚಾರ ತಿಳಿದು ಬಂದ ನಂತರದಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಈಗ ಆಲ್ರೆಡಿ ಮನೆ ತಾಟಕ್ ಪಾರ್ಕ್ನಲ್ಲಿರುವಂತಹ ಶಿವಣ್ಣ ಅವರ ಮನೆಗೆ ಭೇಟಿ ನೀಡಿ ಶಿವಣ್ಣ ಅವರ ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ. ರಕ್ಷತ್, ಥ್ಯಾಂಕ್ ಯು ಲೋಕೇಶ್ ಮಾಹಿತಿಗೆ. ಫೋಟೋಗಳನ್ನು ಗಮನಿಸ್ತಾ ಇದ್ದೀರಿ. ನಟ ಸುದೀಪ್ ಅವರು ಶಿವರಾಜ್ ಕುಮಾರ್ ಅವರನ್ನು ಭೇಟಿಯಾಗಿರುವಂಥ ದೃಶ್ಯ. ಶಿವರಾಜ್ ಕುಮಾರ್ ಅವರ ನಿವಾಸಕ್ಕೆ ತೆರಳಿದಂಥ ಸುದೀಪ್ ಅವರು ಅವರನ್ನು ಮಾತನಾಡಿಸಿ ಅವರಿಗೆ ಧೈರ್ಯ ತುಂಬಿದ್ದಾರೆ. ಕಾರಣ ಚಿಕಿತ್ಸೆಗೋಸ್ಕರ ಅಮೆರಿಕಾಗೆ ತೆರಳುತ್ತಾ ಇದ್ದಾರೆ. 24ನೇ ತಾರೀಕು ಅವರು ಚಿಕಿತ್ಸೆಗೆ ಒಳಗಾಗ್ತಾ ಇದ್ದಾರೆ ಅಮೆರಿಕಾದಲ್ಲಿ. ಅದಕ್ಕೂ ಮುಂಚಿತವಾಗಿ ಇವತ್ತು ಸಂಜೆ ಅವರು ಹೊರಡೋದಕ್ಕಿಂತ ಮುಂಚಿತವಾಗಿ ಅವರ ಆತ್ಮೀಯ ಸ್ನೇಹಿತರೆಲ್ಲ ಅವರನ್ನು ಭೇಟಿಯಾಗ್ತಾ ಇದ್ದಾರೆ. ಕಿಚ್ಚ ಸುದೀಪ್ ಅವರು ಭೇಟಿಯಾಗಿದ್ದನ್ನು ನೋಡಿದ್ರಿ. ಮಾಜಿ ಸಚಿವ ಬಿಸಿ ಪಾಟೀಲ್ ಅವರು ಕೂಡ ಆಗಮಿಸಿರುವಂಥ ಫೋಟೋವನ್ನು ಕೂಡ ನೋಡ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.